ಕೆಶಿಪ್ ಮಾಡುತ್ತಿರುವ ಕಾಮಗಾರಿಗೆ ಜನರು ಹೈರಾಣು. ರಸ್ತೆಯಲ್ಲಿ ಜೀವ ಭಯದಲ್ಲಿಯೇ ಸಂಚರಿಸ್ತಾ ಇರುವ ಜನರು. ಪಾವಗಡ ಅಂದಾಕ್ಷಣ ನಮ್ಮ ಕಣ್ಮುಂದೆ ಮೊದಲಿಗೆ ಬರುವುದು ಭರದ ನಾಡು, ಬಿಸಿಲ ನಾಡು ಅಂತ. ಇಂತಹ ಪ್ರದೇಶದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇವೆ. ಆದರೆ ನಡೆಯುವ ಕಾಮಗಾರಿಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ತಾ ಇಲ್ಲ ಅನ್ನೋ ಆರೋಪವಿದೆ. ಕೆಲ ಕಾಮಗಾರಿಗಳು ಸಾರ್ವಜನಿಕರಿಗೆ ತಲೆನೋವು ತರುವುದರ ಜೊತೆಗೆ ಸಾವಿನ ಗುಂಡಿಗಳಾಗ್ತಾ ಇವೆ. ಪಾವಗಡದಲ್ಲಿ ಕೆಶಿಪ್ ವತಿಯಿಂದ ರಸ್ತೆಯಲ್ಲಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ನಡೀತಾ ಇದೆ. ಆದರೆ ಈ ಕಾಮಗಾರಿ ಮಾಡ್ತಾ ಇರುವ ಕೆಶಿಪ್ ಎಡವಟ್ಟಿನಿಂದಾಗಿ ಜನರು ಜೀವ ಭಯದಲ್ಲಿಯೇ ಸಂಚರಿಸುತ್ತಿದ್ದಾರೆ. ಹೌದು, ಯಾವುದೇ ಒಂದು ಕಾಮಗಾರಿ ಮಾಡುವ ಮೊದಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಆದರೆ ಇದ್ಯಾವುದನ್ನು ಗಮನಿಸದ ಕೆಶಿಪ್ ರಸ್ತೆಯನ್ನ ಅಗೆದು ಪೈಪ್ಲೈನ್ ಅಳವಡಿಸುವ ಕೆಲಸವನ್ನ ಮಾಡ್ತಾ ಇದೆ. ಇದರಿಂದಾಗಿ ರಸ್ತೆಯಲ್ಲಿ ಸಂಚಾರ ಮಾಡುವ ಜನರು ಜೀವ ಭಯದಲ್ಲಿಯೇ ಸಂಚರಿಸಬೇಕಾಗಿದೆ. ರಸ್ತೆಯ ಕಾಮಗಾರಿ ಮಾಡ್ತೀವಿ ಸರಿ, ಆದರೆ ಆ ಕಾಮಗಾರಿಯ ಸುತ್ತ ಬ್ಯಾರಿಕೇಡ್ ಇಲ್ಲವೇ ರೇಡಿಯಂ ಟೇಪ್ ಅಳವಡಿಸಬೇಕು. ಆದರೆ ಕೆಶಿಪ್ ಮಾತ್ರ ಇದ್ಯಾವುದನ್ನ ಮಾಡ್ತಾ ಇಲ್ಲ. ಇದರಿಂದಾಗಿ ಸಂಚಾರಕ್ಕೆ ಅಡ್ಡಿಯುಂಟಾಗುವುದರ ಜೊತೆಯಲ್ಲಿ ಜನರು ಜೀವ ಭಯದಲ್ಲಿ ಓಡಾಡುವಂತಾಗಿದೆ. ಇನ್ನು ಪಾವಗಡಕ್ಕೆ ಬೈಪಾಸ್ ಇಲ್ಲ ಅಂತ ಶಾಸಕರು ಬೈಪಾಸ್ ಮಾಡಲು ಮುಂದಾಗಿದ್ದಾರೆ. ಇದರ ನಡುವೆ ಇಲ್ಲಿ ನಡೀತಾ ಇರುವ ಇಂತಹ ಕಾಮಗಾರಿಗಳಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ. ಈ ರಸ್ತೆಯಲ್ಲಿ ಸ್ವಲ್ಪ ಕಾಮಗಾರಿ, ಮತ್ತೊಂದು ರಸ್ತೆಯಲ್ಲಿ ಮತ್ತೊಂದಷ್ಟು ಕಾಮಗಾರಿ ಮಾಡ್ತಾ ಇದೆ ಕೆಶಿಪ್. ಆದರೆ ಈ ಕಾಮಗಾರಿ ವೇಳೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ. ಮುಂದೆ ಯಾವುದೇ ಅನಾಹುತಗಳು ಸಂಭವಿಸದಂತೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಕಾಮಗಾರಿ ಮಾಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.